ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚುವರಿ ಭದ್ರತೆಯನ್ನ ಪೊಲೀಸ್ ಇಲಾಖೆಯಿಂದ ಕಲ್ಪಿಸುವಂತ ಕೆಲಸ ನಡೀತಾ ಇದೆ. ವಿಷಯ ಅಂತಂದ್ರೆ ರಾಜ್ಯದಲ್ಲೇ ಅವರು ಓಡಾಡುವಂತ ಸಂದರ್ಭದಲ್ಲ ಈಗ ಹೇಳ್ತಾ ಇರುವಂತದ್ದು. ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ಸದ್ಯ ಈಗ ಅಲ್ಲಿ ರವಾನಿಸಲಾಗಿದ್ದು ಅವರಿಗೆ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಮಟ್ಟಿಗೆ ಅಂತಂದ್ರೆ ಬೆಂಗಳೂರಿನ ಭದ್ರತಾ ವ್ಯವಸ್ಥೆಯ ಮಾದರಿಯಲ್ಲೇ ದೆಹಲಿಯಲ್ಲೂ ಕೂಡ ಅವರಿಗೆ ಭದ್ರತೆಗಾಗಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡೋ ಕೆಲಸ ಆಗಿದೆ. ಮುಖ್ಯಮಂತ್ರಿಗಳ ಸುತ್ತಮುತ್ತ ಚಲನವಲನ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸಲಾಗ್ತಾ ಇದೆ ಅಂತೇಳಿ ಇದಕ್ಕೊಂದು ವಿವರಣೆಯನ್ನ ಕೊಡೋ ಕೆಲಸ ಆಗ್ತಾ ಇದೆ. 7 ಮಂದಿ ಪೊಲೀಸರ ವಿಶೇಷ ತಂಡದೊಂದಿಗೆ ಸಿಎಂಗೆ ಈಗ ಭದ್ರತೆ ಕೊಡೋ ಕೆಲಸ ಆಗ್ತಾ ಇದೆ. SP ಗ್ರೇಡ್ನ ಓರ್ವ ಅಧಿಕಾರಿಯೂ ಕೂಡ ಇದ್ದಾರೆ. ಇನ್ಸ್ಪೆಕ್ಟರ್ ಸೇರಿದ ಹಾಗೆ ಹಲವು ಹಂತದ ಅಧಿಕಾರಿಗಳ ನಿಯೋಜನೆ ಆಗಿದೆ. ಹಿಂದೆ ದೆಹಲಿಯಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಯಾವ ಮುಖ್ಯಮಂತ್ರಿಗಳಿಗೂ ಕೂಡ ಈ ಪ್ರಮಾಣದ ಭದ್ರತೆ ಕೊಟ್ಟಿರಲಿಲ್ಲ. ಹಿಂದೆ ದೆಹಲಿಯಲ್ಲಿ ಪ್ರಯಾಣ ಭದ್ರತೆ ಯಾವ CMಗೂ ಕೂಡ ಈ ಮಟ್ಟದಲ್ಲಿ ಇರಲಿಲ್ಲ. ಮೊದಲ ಬಾರಿಗೆ ದೆಹಲಿಯಲ್ಲಿ DK ಶಿವಕುಮಾರ್ ಅವರಿಗೇ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಇನ್ನು ಮುಂದೆ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಬೇಕು ಅಂತ ಅಂದರೆ ಅವ್ರ ಜೊತೆಗೆ ಪೊಲೀಸ್ ಸಿಬ್ಬಂದಿಯ ವರ್ಗ ಕೂಡ ಬಹಳ ದೊಡ್ಡ ತಂಡದ ರೂಪದಲ್ಲೇ ದೆಹಲಿಗೆ ಹೋಗಬೇಕಾಗುತ್ತೆ ಅಂತ ಕಾಣಿಸುತ್ತೆ.